lesson for Nakul. Yes. Yes, children, I hope that you all have understood that lesson and that topic what was we discussed in the previous class. Today we learn the new topic, that is new poem number 12, Palanquin Bearers, and it is there for a memorization. So children, this poem you need to by heart it. Okay, and this poem is written by the poetess Sarojini Naidu. So if it is a male poem anna bardoru male idre navu enanta helತೀವಿ poet. So here the female is there. This poem is written by Sarojini Naidu. So poetess, kavayatri. Next, yes children, see here. Here in this poem is about the an Indian wedding. So ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನಮ್ಮ ಒಂದು ಭಾರತೀಯ ಸಂಪ್ರದಾಯದಲ್ಲಿ ಮದುವೆ ಮಾಡಬೇಕಾದ್ರೆ ಇದು ಒಂದು part of an wedding. It is a part. So before starting this poem we need to understand the title, Palanquin Bearers. What do you mean by palanquin? Palanquin bearers. So palanquin ಅಂದ್ರೆ ಏನು? What do you mean by palanquin? Palanquin ಅಂದ್ರೆ ಪಲ್ಲಕ್ಕಿ. ನೋಡಿದ್ರಲ್ಲ, ಈ ಪಲ್ಲಕ್ಕಿನ ಹೊತ್ಕೊಂಡು ಹೋಗ್ತಾರೆ. ಸೊ 4 ಜನ ಇಟ್ಕೊಂಡು ಅದರೊಳಗಡೆ, ಈಗ ಯೂಶುವಲಿ ನಮ್ಮ ಸೈಡ್ ಎಲ್ಲ ಟೆಂಪಲ್ ಅಲ್ಲಿ ಜಾತ್ರೆ ಅದು ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ದೇವರನ್ನ ಮೂರ್ತಿಯನ್ನ ಅದರೊಳಗಡೆ ಇಟ್ಕೊಂಡು ಪಲ್ಲಕ್ಕಿಯನ್ನ ಹೊತ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಪಲ್ಲಕ್ಕಿಗೆ palanquin. And here what do you mean by palanquin bearers? Palanquin bearers. So palanquin bearers ಅಂದ್ರೆ ಅದನ್ನ ಹೊತ್ಕೊಳ್ಳೋಂತರು, ಅದನ್ನ ಶೋಲ್ಡರ್ಸ್ ಮೇಲೆ ಯಾರು ಹೊತ್ಕೋತಾರಲ್ಲ ಅವ್ರಿಗೆ ಏನಂತಾರೆ, bearers, palanquin bearers. Yes children, shall we start the poem? Pre-reading task. A. In the present day, brides in India are taken in a decorated car wherever they go. How were the royal brides in the ancient days taken around? So listen children, in the present day at present ಇವಾಗ ಏನ್ ಮಾಡ್ತಾರೆ, ಬ್ರೈಡ್ಸ್ ಅಂದ್ರೆ ಮದುಮಗಳನ್ನ ಎದ್ರೊಳಗೆ ಕರ್ಕೊಂಡು ಹೋಗಾರ, ಡೆಕೋರೇಟೆಡ್ ಕಾರನ್ನ ಡೆಕೋರೇಷನ್ ಮಾಡ್ತಾರೆ. ಅದಕ್ಕೆ ರೋಸಸ್ ಎಲ್ಲ ಹಚ್ಚಿ ಅಥವಾ ಸಮ್ ಅಟ್ರಾಕ್ಟಿವ್ ಬಲೂನ್ಸ್ ಹಚ್ತಾರೆ ಅಥವಾ ಫ್ಲವರ್ಸ್ ಹಚ್ತಾರೆ, ಹಚ್ಚಿ ಏನ್ ಮಾಡ್ತಾರೆ, ಅದನ್ನ ಕಾರನ್ನ ಚೆನ್ನಾಗಿ ಡೆಕೋರೇಟ್ ಮಾಡಿ ಮದುಮಗಳನ್ನ ಅದ್ರೊಳಗಡೆ ಕಾರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಎಸ್, ವೆಡ್ಡಿಂಗ್ ಒಳಗೆ ಮಾಡ್ತಾರಲ್ಲ ಇದನ್ನ. ಬಟ್ ಬಿಫೋರ್ ಆನ್ಷಿಯಂಟ್ ಡೇಸ್ ಅಂದ್ರೆ ಮೊದಲಿನ ಪ್ರಾಚೀನ ಕಾಲದಲ್ಲಿ ಯಾವ ತರ ಬ್ರೈಡ್ ಅನ್ನ ಕರ್ಕೊಂಡ್ ಬರ್ತಾ ಇದ್ರು. ಹೌ ವೇರ್ ದ ರಾಯಲ್ ಬ್ರೈಡ್ಸ್ ಇನ್ ದ ಆನ್ಷಿಯಂಟ್ ಡೇಸ್ ಟೇಕನ್ ಅರೌಂಡ್. ರಾಯಲ್ ಬ್ರೈಡ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ರಾಯಲ್ ಅಂದ್ರೆ ರಿಚ್. ಸೊ ರಾಣಿ ಮಹಾರಾಣಿಯರು ಇವ್ರನ್ನೆಲ್ಲ ಅಥವಾ ಯುವರಾಣಿ ಇವ್ರದ್ದು ಮದುವೆ ಇದ್ದಾಗ ಅವರನ್ನ ಯಾವ ರೀತಿ ಕರ್ಕೊಂಡ್ ಬರ್ತಾ ಇದ್ರು. ಸೊ ದೇ ವೇರ್ ಟೇಕನ್ ಇನ್ palanquins. ಅವರನ್ನ ಎದ್ರಲ್ಲಿ ಕರ್ಕೊಂಡ್ ಬರ್ತಾ ಇದ್ರು, palanquins, ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಅವರನ್ನ ಅದ್ರೊಳಗೆ ಕೂಡಿಸ್ಕೊಂಡು ಮದುಮಗಳನ್ನ ಮೆರವಣಿಗೆ ಮಾಡ್ತಾ ಕರ್ಕೊಂಡ್ ಬರ್ತಾ ಇದ್ರು. See in your textbook it is there, the bride is sitting inside the palanquin and these 4 are the palanquin bearers. So ಅದನ್ನ ಪಲ್ಲಕ್ಕಿಯನ್ನ ಹೊರಗೆ ನಾವೇನಂತೇವೆ, palanquin bearers. So here pre-reading task, coming to the pre-reading task. In that, a first one, the answer is they were taken in palanquins. Next, B. What is the B question? Who do you think took the privilege to escort the bride? ಆ ಬ್ರೈಡ್ ಅನ್ನ ಒಂದ್ ಕಡೆ ಇಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ಬೇಕಂದ್ರೆ ಅದನ್ನ ಯಾರು, ಆ ಕೆಲಸವನ್ನ ಮಾಡೋರು ಯಾರು ಮಾಡ್ತಾರೆ, ಆ ಪಲ್ಲಕ್ಕಿಯನ್ನ ಹೊರೋರು ಯಾರು? The palanquins bearers. ಅದನ್ನ ಹೊರೋರಿಗೆ ನಾವು ಏನಂತ ಹೇಳ್ತೀವಿ, the palanquins bearers.
The palanquin bearer. Yes. Third one. How are the deities in the temple taken in a procession during the festivals? So festivals, for example, ಹಬ್ಬ ಅಥವಾ ಜಾತ್ರೆಗಳು ಬಂದಾಗ ಡೈಟೀಸ್ ಅಂದ್ರೆ ದೇವ್ರ ಮೂರ್ತಿಗಳನ್ನ ಯಾವ ರೀತಿ ಅವ್ರು ಏನ್ ಮಾಡ್ತಾರೆ, ಯಾವ ರೀತಿ ಒಂದು ಟೆಂಪಲ್ ಒಳಗಡೆ ಇದನ್ನ ಮೆರವಣಿಗೆ ಮಾಡ್ತಾರೆ. ಸೊ ದೇವಸ್ಥಾನದೊಳಗಡೆ ದೇವರನ್ನ ಯಾವ ರೀತಿ ಒಂದು ಫೆಸ್ಟಿವಲ್ಸ್ ಹಬ್ಬದ ಸಮಯದಲ್ಲಿ ಯಾವ ರೀತಿ ಅದನ್ನ ಅವರು ಒಂದು ಉತ್ಸವವನ್ನ ಮಾಡ್ತಾರೆ. ಹೌ ದ ಡೈಟೀಸ್ ಆರ್ ಟೇಕನ್ ಅರೌಂಡ್ ಇನ್ ಚಾರಿಯಟ್ಸ್. ಚಾರಿಯಟ್ ಅಂದ್ರೆ ಒಂದು ಸಾರೋಟ್ ಒಳಗ ಆ ಮೂರ್ತಿಯನ್ನ ಇಟ್ಟು ಏನ್ ಮಾಡ್ತಾರೆ ಅವರು, ಪ್ರೊಸೆಷನ್ ಅಂದ್ರೆ ಮೆರವಣಿಗೆಯನ್ನ ಮಾಡ್ತಾರೆ. ಎಸ್. ಸೊ ದ ಡೈಟೀಸ್ ಆರ್ ಟೇಕನ್ ಅರೌಂಡ್ ದ deities are taken around in chariots. ಸೊ ಆ ಡೈಟೀಸ್ ಅನ್ನ ಮೂರ್ತಿಗಳನ್ನ ಅವ್ರು ತಗೊಂಡು ಹೋಗ್ತಾರೆ, ಚಾರಿಯಟ್ಸ್ ಒಳಗಡೆ ಕರ್ಕೊಂಡು ಇಟ್ಟು ಅದನ್ನ ಮೆರವಣಿಗೆಯನ್ನ ಮಾಡ್ತಾರೆ. ಓಕೆ, ದಿಸ್ ಇಸ್ ದಿ ಪ್ರೀ ರೀಡಿಂಗ್ ಟಾಸ್ಕ್. Okay, dear students, now we'll learn about the poetess Sarojini Naidu. About the poet, it is there in the page number 95. Sarojini Naidu, 1879 to 1949, and she was born on 1879 and she was died on 1949. Sarojini Naidu, well known as the Nightingale of India. Nightingale. So Nightingale andre enu? It is the bird name. ಈ ಸರೋಜಿನಿ ನಾಯ್ಡು ಈ ಒಬ್ಬ ಕವಯಿತ್ರಿಯವರಿಗೆ ಏನಂತ ಹೇಳ್ತಾ ಇದ್ರು, ಭಾರತದ ಕೋಗಿಲೆ, ನೈಟಿಂಗಲ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಕೋಗಿಲೆ ಅಂತಂದು ಹೇಳ್ತಾ ಇದ್ರು. ಇವರು ಒಬ್ಬ ಸಂಗೀತಗಾರರು ಕೂಡ ಆಗಿದ್ರು, ಗಾಯನವನ್ನು ಕೂಡ ಇವರು ಮಾಡ್ತಾ ಇದ್ರು, ಅದಕ್ಕೆ ನೈಟಿಂಗಲ್ ಆಫ್ ಇಂಡಿಯಾ ಅಂತ ಇವರನ್ನ ಕರೀತಾ ಇದ್ರು. ನೆಕ್ಸ್ಟ್, Sarojini Naidu was also a famous English poetess. ಇವರು ಒಬ್ಬ ಇಂಗ್ಲಿಷ್ ವರ್ಷನ್ನ ಫೇಮಸ್ ಪೋಯೆಟೆಸ್ ಕೂಡ ಆಗಿದ್ರು. She was a political activist and played an active role in the freedom movement. So during the freedom in the 1947 ಒಳಗ ನಮ್ಗೆ ಏನ್ ಫ್ರೀಡಮ್ ಸಿಕ್ತು ಆ ಒಂದು ಮೂವ್ಮೆಂಟ್ ಒಳಗ ಇವ್ರು ಏನ್ ಮಾಡಿದ್ರು, ಒಂದು ಪೊಲಿಟಿಕಲ್ ಆಕ್ಟಿವಿಸ್ಟ್ ಅಂಡ್ ಪ್ಲೇಡ್ ಅನ್ ಆಕ್ಟಿವ್ ರೋಲ್, ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು ಆ ಒಂದು ಮೂವ್ಮೆಂಟ್ ಅಲ್ಲಿ. ನೆಕ್ಸ್ಟ್, ಫ್ರೀಡಮ್ ಮೂವ್ಮೆಂಟ್ ಮೀನ್ಸ್ ಸ್ವತಂತ್ರ ಚಳುವಳಿಯಲ್ಲಿ ಕೂಡ ಅವರು ಭಾಗವಾಗಿದ್ರು. ಶಿ ವಾಸ್ ದ ಫಸ್ಟ್ ವುಮನ್ ಟು ಬಿಕೇಮ್ ದ ಗವರ್ನರ್ ಆಫ್ ಅನ್ ಇಂಡಿಯಾ ಸ್ಟೇಟ್ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಇವರು ಫಸ್ಟ್ ವುಮೆನ್ ಇಂಡಿಯನ್ ಗವರ್ನರ್ ಆಗಿದ್ರು ಆಫ್ಟರ್ ಇಂಡಿಪೆಂಡೆನ್ಸ್. ಇಂಡಿಪೆಂಡೆನ್ಸ್ ಸಿಕ್ಕ ನಂತರ ಭಾರತದ ಪ್ರಥಮ ಮಹಿಳಾ ಗವರ್ನರ್ ಅದವರು ಯಾರು? ಸರೋಜಿನಿ ನಾಯ್ಡು ಅವರು. Some of her major contributions are The Broken Wing, The Bird of Time, The Golden Threshold, etc. ಸೊ ಇವರು ಸರೋಜಿನಿ ನಾಯ್ಡು ಅವರು ಪೊಯೆಟೆಸ್ ಆಗಿ ಏನ್ ಮಾಡಿದ್ದಾರೆ, ಹಲವಾರು ಫೇಮಸ್ ಕೃತಿಗಳನ್ನ ಅವರು ಕೊಟ್ಟಿದ್ದಾರೆ. ಸೊ ಅವರು ಬರೆದಂತ ಫೇಮಸ್ ಕೃತಿಗಳಲ್ಲಿ ದ ಬ್ರೋಕನ್ ವಿಂಗ್, ದ ಬರ್ಡ್ ಆಫ್ ಟೈಮ್, ದ ಗೋಲ್ಡನ್ ಥ್ರೆಶೋಲ್ಡ್ ಇವು ಒಂದು ಪ್ರಮುಖ ಕೃತಿಗಳಾಗಿದ್ವು. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ಪ್ಲೀಸ್ ರೈಟ್ ಡೌನ್ ದ ಅಬೌಟ್ ದಿ ಪೊಯೆಟೆಸ್. ಇವ್ರ ಬಗ್ಗೆ ನೀವೇನ್ ಮಾಡ್ಬೇಕು, ಈ ಒಂದು ಪ್ಯಾರಾಗ್ರಾಫ್ ಅನ್ನ ನಿಮ್ಮ ಒಂದು ಫೇಸ್ಬುಕ್ ಅಲ್ಲಿ ಕಾಪಿ ಮಾಡ್ರಿ. ಅದನ್ನ ಬರೆದ ನಂತರ ಈ ಪ್ರೀ ರೀಡಿಂಗ್ ಟಾಸ್ಕಿನ ಕ್ವಶನ್ ಆನ್ಸರ್ಸ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಎಸ್, ಪ್ಲೀಸ್ ಕಾಪಿ ಚಿಲ್ಡ್ರನ್ಸ್ ದಿಸ್. Yes, shall we start the poem? Read and enjoy the poem. I will read it here. Please listen it carefully. Lightly, oh lightly, we bear her along. Lightly, oh lightly, we bear her along. She sways like a flower in the wind of our song. She sways like a flower
in the wind of our song. She skims like a bird on the foam of a stream. She skims like a bird on the foam of stream. She floats like a laugh from the lips of a dream. She floats like a laugh from the lips of a dream. Okay. Here, palanquin bearers ಹೇಳ್ತಾ ಇದ್ದಾರೆ ಏನಂತ, lightly we bear her along. ನಾವು ಆ ಮದುಮಗಳನ್ನ, ಆ ಬ್ರೈಡ್ ಅನ್ನ ಹೆಂಗ್ ಕರ್ಕೊಂಡು ಹೋಗ್ತೀವಿ, ಬಹಳ ಸ್ಮೂತ್ ಆಗಿ ಮೃದುವಾಗಿ ಅವಳನ್ನ ಹೊತ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತೀವಿ. She sways like a flower in the wind of our song. Sways ಅಂದ್ರೆ ಮೂವಿಂಗ್ ಫ್ರಮ್ ಒನ್ ಸೈಡ್ ಟು ಅದರ್. ಇನ್ ದ ಗ್ಲೋಸರಿ ಪಾರ್ಟ್ ಇಟ್ ಇಸ್ ದೇರ್. ಸೊ ಒಂದು ಕಡೆಯಿಂದ ಇನ್ನೊಂದು ಪ್ಲೇಸಿಗೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ನೋಡ್ರಿ ಏನ್ ಮಾಡ್ತಾರೆ, ಮದುವೆ ಸಮಯದಲ್ಲಿ ಮದುಮಗಳನ್ನ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸುವಂತಹ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಆ ಒಂದು ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಅವರು ಹೋಗ್ತಾ ಇರ್ತಾರೆ. ಎಸ್, ಸೊ ದಟ್ ಟೈಮ್ ಶಿ ಸ್ವೇಸ್ ಲೈಕ್ ಅ ಫ್ಲವರ್ ಇನ್ ದ ವಿಂಡ್ ಆಫ್ ಅವರ್ ಸಾಂಗ್. ಅವ್ರು ಯಾವ ತರ ಅವಳನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಒಂದು ಫ್ಲವರ್ ತರ, ಹೂವನ್ನ ಎಷ್ಟು ಮೃದುವಾಗಿ ನಾವು ಹ್ಯಾಂಡಲ್ ಮಾಡ್ತೀವಿ ಅಷ್ಟು ಸ್ಮೂತ್ ಆಗಿ ಅವರು ಆ ಪ್ಯಾಲೆಂಟೈನ್ ಬೇರರ್ಸ್ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ ದ ವಿಂಡ್ ಆಫ್ ಅವರ್ ಸಾಂಗ್, ಅದು ಕೂಡ ಹಿಂಗೆ ಹಾಡ್ ಹೇಳ್ತಾ, ಸಂತೋಷದಿಂದ ಹಾಡನ್ನ ಹೇಳ್ತಾ ಒಂದು ಫ್ಲವರ್ ತರ ಆ ಬ್ರೈಡ್ ಅನ್ನ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ. She skims like a bird on the foam of a stream. ಸೊ ಅಷ್ಟೇ ಅಲ್ಲದೆ ಅವಳನ್ನ ಎದಕ್ಕ ಹೋಲಿಸ್ತಾ ಇದ್ದಾರೆ ಆ ಪ್ಯಾಲೆಂಟೈನ್ ಬೇರರ್ಸ್ ಅಂದ್ರೆ, she skims like a bird on the foam of a stream. Foam of a stream ಅಂದ್ರೆ ಸ್ಟ್ರೀಮ್. foam means small bubbles. ಈಗ ಸ್ಟ್ರೀಮ್ ನೀರಿನ ಒಂದು ಸಣ್ಣ ಸಣ್ಣ ಜರಿಗಳಲ್ಲಿ ಏನಾಗ್ತಾವ, ನೀರಿನ ಗುಳ್ಳೆಗಳು ಹೇಳ್ತಾವಲ್ಲ, ಸ್ಮಾಲ್ ಬಬಲ್ಸ್, ಅದಕ್ಕೆ ಏನಂತ ಹೇಳ್ತಾರೆ, ಫೋಮ್. skims like a bird on the foam of a stream. ಸೊ ಆ ಒಂದು ನೀರಿನ ಗುಳ್ಳೆಗಳ ಮೇಲೆ ಬರ್ಡ್ಸ್ ಹೆಂಗ ಸ್ಮೂತ್ ಆಗಿ ಹೋಗ್ತಾರೆ ಅಷ್ಟು ಸ್ಮೂತ್ ಆಗಿ ನಾವು ಅವರನ್ನ ಕರ್ಕೊಂಡು ಹೋಗ್ತೀವಿ. ಸ್ಕಿಮ್ ಮೀನ್ಸ್ ಗ್ಲೈಡ್ ಸ್ಮೂತ್ಲಿ ಓವರ್ ಸಮಥಿಂಗ್. ಅಷ್ಟು ಸ್ಮೂತ್ ಆಗಿ ಅವರು ಅವಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಶಿ ಫ್ಲೋಟ್ಸ್ ಲೈಕ್ ಅ ಲಾಫ್ ಫ್ರಮ್ ದ ಲಿಪ್ಸ್ ಆಫ್ ಅ ಡ್ರೀಮ್. ಸೊ ಅವಳ ಒಂದು ಏನು ಲಿಪ್ಸ್ ಅಂದ್ರೆ ತುಟಿಗಳ ಮೇಲೆ ಏನಿರುತ್ತೆ, ಒಂದು ಫ್ಯೂಚರ್ ಬಗ್ಗೆ ಕನಸಿರ್ತೈತಲ್ಲ. ಸೊ ಒಂದ್ ಕಡೆ ಏನಿರ್ತೈತಿ, ದುಃಖನೂ ಇರ್ತೈತಿ. ಓ, ನನ್ನವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ, ನನ್ನ ಫ್ಯಾಮಿಲಿ ಬಿಟ್ಟು ಹೋಗ್ಬೇಕು, ನನ್ನ ಹುಟ್ಟಿದ ಮನೆಯನ್ನ ಬಿಟ್ಟು ಹೋಗ್ಬೇಕು, ನನ್ನ ತಂದೆ ತಾಯಿಯನ್ನ ಬಿಟ್ಟು ಹೋಗ್ಬೇಕಂತಂದು ಒಂದು ಕಡೆ ದುಃಖ ಇರ್ತೈತಿ. ಈಗ ನೋಡ್ರಿ, ವೆಡ್ಡಿಂಗ್ ಟೈಮ್ ಅಲ್ಲಿ, ಮದುವೆ ಸಮಯದಲ್ಲಿ ಮದುಮಗಳಿಗೆ ಒಂದ್ ಕಡೆ ಖುಷಿನೂ ಇರುತ್ತೆ, ಇನ್ನೊಂದ್ ಕಡೆ ದುಃಖನೂ ಇರುತ್ತೆ. ಸೊ ದ ಸ್ಯಾಡ್ ಪಾರ್ಟ್ ಈಸ್ ಟು ಲೀವ್ ದ ಫ್ಯಾಮಿಲಿ ಅಂಡ್ ದ ಹ್ಯಾಪಿ ಮೂಮೆಂಟ್, ಹ್ಯಾಪಿ ಪಾರ್ಟ್ ಇಸ್ ದ ಟು ಥಿಂಕ್ ಅಬೌಟ್ ಆರ್ ಟು ಡ್ರೀಮ್ ಅಬೌಟ್ ದಿ ಫ್ಯೂಚರ್. ಸೊ ಅವ್ರ ಮುಂದಿನ ಒಂದು ಫ್ಯೂಚರ್ ಬಗ್ಗೆ ಕೂಡ ಕನಸನ್ನ ಕಟ್ಕೊಂಡಿರ್ತಾರಲ್ಲ, ನನ್ನ ಗಂಡ ಹಿಂಗಿರ್ಬೇಕು, ನನ್ನ ಅತ್ತೆ ಮಾವ ಹಿಂಗಿರ್ಬೇಕು, ಸೊ ನಮ್ಮ ಮದ್ವೆ ಆದ ನಂತರ ಈ ತರ ಇರ್ಬೇಕು ಅಂತ. ಸೊ ಒಂದ್ ಕಡೆ ಖುಷಿ ಇರುತ್ತೆ, ಓ ನಾನೀಗ ನನ್ನ ಲೈಫಿನ ಒಂದು ಸೆಕೆಂಡ್ ಒಂದು ಇಂಪಾರ್ಟೆಂಟ್ ಸ್ಟೆಪ್ಗೆ ನಾನು ಕಾಲ್ ಇಡ್ತಾ ಇದ್ದೀನಿ. ಸೊ ಮ್ಯಾರೇಜ್ ಆದ್ರಿಂದ ಅದು ಒಂದು ಏನದು ಮುಖ್ಯವಾದ ಘಟ್ಟ. ಸೊ ಆ ಒಂದು ಹಂತವನ್ನ ನಾನು ತಲುಪಿದ್ದೀನಿ. ಒಂದು ಕಡೆ ನನ್ನ ತಂದೆ ತಾಯಿನ ಬಿಟ್ಟು ಹೋಗ್ತಾ ಇದ್ರೆ, ಇನ್ನೊಂದ್ ಕಡೆ ನನ್ನ ಫ್ಯೂಚರ್ ಕೂಡ ಇದೆ ಅಂತ ತಿಳ್ಕೊಂಡು ಅವ್ರೇನೆ ಎರಡು ಇರುತ್ತೆ, ಒಂದ್ ಕಡೆ ಸಂತೋಷನೂ ಇರುತ್ತೆ, ಇನ್ನೊಂದ್ ಕಡೆ ದುಃಖನೂ ಇರುತ್ತೆ. ಸೊ ಶಿ ಫ್ಲೋಟ್ಸ್ ಲೈಕ್ ಅ ಲಾಫ್ ಫ್ರಮ್ ದ ಲಿಪ್ಸ್ ಆಫ್ ಅ ಡ್ರೀಮ್. ಸೊ ಅವ್ರು ಯಾವ ತರ ಫ್ಲೋಟ್ ಆಗ್ತಾ ಇದಾರೆ, ಡ್ರೀಮ್, ಆ ಒಂದು ತುಟಿಗಳ ಮೇಲೆ ಅವಳು ಒಂದು ಮುಂದಿನ ಭವಿಷ್ಯ ಅಥವಾ ಮುಂದಿನ ಕನಸು ಕಾಣ್ತಾ ಇದೆ, ಅಂದ್ರೆ ಮುಗುಳ್ನಗೆಯನ್ನ ಬೀರ್ತಾ. ನೆಕ್ಸ್ಟ್, ಗೇಲಿ ಓ ಗೇಲಿ ವಿ ಗ್ಲೈಡ್ ಅಂಡ್ ವಿ ಸಿಂಗ್. ಗೇಲಿ ಅಂದ್ರೆ ಹ್ಯಾಪಿಲಿ, ಖುಷಿಲಿ. ಗೇಲಿ ಅಂದ್ರೇನು, ಹ್ಯಾಪಿಲಿ, ಸಂತೋಷದಿಂದ. ನಾವು ಅತಿ ಸಂತೋಷದಿಂದ ನಾವೇನ್ ಮಾಡ್ತೀವಿ, ಗ್ಲೈಡ್ ಅಂದ್ರೇನು, ಅವಳನ್ನ ಕರ್ಕೊಂಡು ಹೋಗ್ತೀವಿ, ಮೂವ್ ಮಾಡ್ತೀವಿ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ನಾವು ಕರ್ಕೊಂಡು ಹೋಗ್ತೀವಿ. ಅದು ಕೂಡ ಹೆಂಗ, ಬೇಸರದಿಂದ ಅಲ್ಲ, ಅತಿಯಾದ ಸಂತೋಷದಿಂದ ಅವಳನ್ನ ನಾವು ಕರ್ಕೊಂಡು ಹಾಡ್ ಹೇಳ್ತಾ ಕರ್ಕೊಂಡು ಹೋಗ್ತೀವಿ ಅಂತ ಯಾರು ಹೇಳ್ತಾ ಇದ್ದಾರೆ, ಈ ಪಲ್ಲಕ್ಕಿಯನ್ನ ಹೊರುವಂತವರು ಹಾಡ್ತಾ ಇದ್ದಾರೆ. ವಿ ಬಿಯರ್ ಹರ್ ಅಲಾಂಗ್ ಲೈಕ್ ಅ ಪರ್ಲ್ ಆನ್ ಅ ಸ್ಟ್ರಿಂಗ್. ಸೊ ನಾವ್ ಯಾವ ತರ ಎಷ್ಟು ಕಾಳಜಿಯನ್ನ ತೋರಿಸ್ತೀವಿ ಅಂದ್ರೆ, ಪರ್ಲ್ ಆನ್ ಅ ಸ್ಟ್ರಿಂಗ್, ಲೈಕ್ ಶಿ ಇಸ್ ಪ್ರೀಶಿಯಸ್ ಅಂಡ್ ಡೆಲಿಕೇಟ್. ಪರ್ಲ್ ಮುತ್ತು. ಸೊ ಒಂದು ಮುತ್ತು ಕಪ್ಪಿಚ್ಚಿಕೊಳ್ಳೋಕೆ ಹೆಂಗಿರುತ್ತಲ್ಲ, ಅದು ಬಹಳ ಪ್ರೀಶಿಯಸ್ ಆಗಿರುತ್ತೆ. ಮುತ್ತಿಗೆ ಅತಿಯಾದ ಒಂದು ವ್ಯಾಲ್ಯೂ, ಬಹಳ ಕಾಸ್ಟ್ಲಿ ಅದ್ ಮುತ್ತು, ಪರ್ಲ್ ಅಲ್ಲ. ಆಮೇಲೆ ಅಷ್ಟೇ ಡೆಲಿಕೇಟ್ ಇರ್ತೈತಿ. ಸೊ ಇವರು ಆ ಮದುಮಗಳನ್ನ ಯಾರಿಗೆ ಹೋಲಿಸ್ತಾ ಇದ್ದಾರೆ, ಲೈಕ್ ಅ ಪರ್ಲ್. ವಿ ಬಿಯರ್ ಹರ್ ಅಲಾಂಗ್ ಲೈಕ್ ಅ ಪರ್ಲ್ ಆನ್ ಅ ಸ್ಟ್ರಿಂಗ್. ನಾವ್ ಯಾವ ತರ ಅವಳನ್ನ ಕರ್ಕೊಂಡು ಹೋಗ್ತೀವಿ ಅಂದ್ರೆ, ಒಂದು ಮುತ್ತಿನ ತರ ಅವಳನ್ನ ಜೋಪಾನವಾಗಿ ಸೂಕ್ಷ್ಮವಾಗಿ ಕರ್ಕೊಂಡು ಹೋಗ್ತೀವಿ. ಲೈಕ್ ಶಿ ಇಸ್ ಪ್ರೀಶಿಯಸ್ ಅಂಡ್ ಡೆಲಿಕೇಟ್ ಟು ಅಸ್. ಸಾಫ್ಟ್ಲಿ ಓ ಸಾಫ್ಟ್ಲಿ ವಿ ಬಿಯರ್ ಹರ್ ಅಲಾಂಗ್. ನಾವ್ ಏನ್ ಮಾಡ್ತೀವಿ, ಅತಿ ಸೂಕ್ಷ್ಮದಿಂದ
ಆಗಿ ಅವಳನ್ನ ಒಂದು ಪ್ಲೇಸ್ ಇಂದ ಯಾವುದೇ ಒಂದು ಒತ್ತಡಗಳಾಗದೆ ಅಡೆತಡೆಗಳಾಗದೆ ಏನು ತೊಂದರೆ ಆಗದೆ ನಾವು ಅವಳನ್ನ ಕರ್ಕೊಂಡು ಹೋಗ್ತೀವಿ ಅಂತಂದು ಈ ಪ್ಯಾಲೆಂಕ್ವೈನ್ ಬೇರರ್ಸ್ ಹೇಳ್ತಾ ಇದ್ದಾರೆ. She hangs like a star. She hangs like a star in the dew of our song. She hangs like a star. So she hangs. ಅವಳು ಒಂದು ನಮ್ಮ ಸಾಂಗ್ಗಳನ್ನ ಕೇಳ್ತಾ ಸ್ಟಾರ್ ತರ, ನಕ್ಷತ್ರದ ತರ ಹೊಳಿತಾ ಇರ್ತಾಳೆ. Dew of our song. Dew ಅಂದ್ರೇನು? Condensed drops of a water. Condensed drops of a water. So ಈಗ ಆ ಒಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಅವರು ಸಂತೋಷ ಅಥವಾ ಸಾಂಗ್ ಅನ್ನ ಸ್ಟೋರ್ ಮಾಡಿಟ್ಕೊಂಡು ಡೆವ್ ಮಾಡ್ತಾರೆ. ಅಂದ್ರೆ ಹಾಡ್ತಾ ಇರ್ಬೇಕಾದ್ರೆ ಅವ್ರ ಕಣ್ಣಂಚಲ್ಲಿ ಏನಾಗುತ್ತೆ, ನೀರು ತುಂಬಿಕೊಳ್ಳುತ್ತೆ. ಯಾಕೆ? ಖುಷಿಗೆ. ಒಂದು ಕಡೆ ಖುಷಿಗೆ, ಇನ್ನೊಂದ್ ಕಡೆ ದುಃಖ. ಸೊ ಅವಳ ಶಿ ಹ್ಯಾಂಗ್ಸ್ ಲೈಕ್ ಅ ಸ್ಟಾರ್ ಇನ್ ದ ಡೆವ್ ಆಫ್ ಅವರ್ ಸಾಂಗ್. ಕಂಡೆನ್ಸ್ಡ್ ಡ್ರಾಪ್ಸ್, ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಿಡುತ್ತೆ. She springs like a beam on the brow of the tide. She springs like a beam on the brow of the tide. Springs like a beam ಅಂದ್ರೆ ಅವಳು ಒಂಥರ ಸ್ಪ್ರಿಂಗ್ಸ್ ಆಗ್ತಾ ಇರ್ತಾಳೆ. ಸ್ಪ್ರಿಂಗ್ ಅಂದ್ರೆ ಒಂಥರ ಜಂಪ್ ಮಾಡೋದು. ಬೀಮ್ ಆನ್ ದಿ ಬ್ರೋ ಆಫ್ ದ ಟೈಡ್, ರೇ ಆಫ್ ಅ ಲೈಟ್ ಸೀನ್ ಆನ್ ದಿ ಟಾಪ್ ಆಫ್ ದಿ ಟೈಡ್. ಅಂದ್ರೆ ನೀವು ಮೇಲ್ಗಡೆ ನಿಂತ್ಕೊಂಡು ನೋಡಿದಾಗ ಹೆಂಗೆ ರೇ ಆಫ್ ದಿ ಲೈಟ್ ಕಾಣಿಸುತ್ತೆ, ಒಂದು ಬೆಳಕು ಕಾಣಿಸುತ್ತೆ, ಹಂಗೆ ಒಂದ್ ಕಡೆ ಅವಳಿಗೆ ಫ್ಯೂಚರ್, ತನ್ನ ಫ್ಯೂಚರ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಆನ್ ದ ಬ್ರೋ ಆಫ್ ದಿ ಟೈಡ್, ಬ್ರೋ ಮೀನ್ಸ್ ವಾಟ್? ಐಬ್ರೋ, ಟಾಪ್ ಆಫ್ ದಿ ವಾಟರ್, ಐಬ್ರೋ. ಸೊ ಅವಳ ಕಣ್ಣುಗಳಲ್ಲೆಲ್ಲ ನೀರು ತುಂಬಿಕೊಂಡಿರುತ್ತೆ. ಶಿ ಫಾಲ್ಸ್ ಲೈಕ್ ಅ ಟಿಯರ್ ಫ್ರಮ್ ದ ಐಸ್ ಆಫ್ ಎ ಬ್ರೈಡ್. ಸೊ ಅಷ್ಟೇ ಅಲ್ಲಿ ಅವಳು ಏನ್ ಮಾಡ್ತಾಳೆ, ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಣ್ಣುಗಳಿಂದ ಟಿಯರ್ಸ್ ಏನಾಗುತ್ತೆ, ಫಾಲ್. ದ ಟಿಯರ್ ಫಾಲ್ಸ್. ಶಿ ಫಾಲ್ಸ್ ಲೈಕ್ ಅ ಟಿಯರ್ ಫ್ರಮ್ ದ ಐಸ್ ಆಫ್ ಅ ಬ್ರೈಡ್. ಸೊ ಆ ಬ್ರೈಡಿನ ಕಣ್ಣುಗಳಿಂದ ಕಣ್ಣೀರು ಬರಲು ಪ್ರಾರಂಭಿಸುತ್ತೆ. ಲೈಟ್ಲಿ, ಓ ಲೈಟ್ಲಿ ವಿ ಗ್ಲೈಡ್ ಅಂಡ್ ವಿ ಸಿಂಗ್. ನಾವೇನ್ ಮಾಡ್ತೀವಿ ಆದ್ರೂ ಕೂಡ ಅವಳನ್ನ ಲೈಟ್ ಆಗಿ, ಸ್ಮೂತ್ ಆಗಿ, ಮೃದುವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಮದುಮಗಳನ್ನ ನಾವು ಕರ್ಕೊಂಡು ಹೋಗ್ತೀವಿ. ವಿ ಬಿಯರ್ ಹರ್ ಅಲಾಂಗ್ ಲೈಕ್ ಅ ಪರ್ಲ್ ಆನ್ ಅ ಸ್ಟ್ರಿಂಗ್. ಅಗೇನ್ ಆ ಪ್ಯಾಲೆಂಕ್ವೈನ್ ಬೇರರ್ಸ್ ಹೇಳ್ತಾ ಇದ್ದಾರೆ, ನಾವೇನ್ ಮಾಡ್ತೀವಿ, ವಿ ಬಿಯರ್ ಹರ್ ಅಲಾಂಗ್ ಲೈಕ್ ಅ ಪರ್ಲ್ ಆನ್ ಅ ಸ್ಟ್ರಿಂಗ್. ಆದ್ರೂ ಕೂಡ ನಾವೇನೋ ಒಂದು ಮುತ್ತಿನ ತರ ಅವಳಿಗೆ ಏನ್ ಮಾಡ್ತೀವಿ, ನಾವು ಕೇರ್ ಅನ್ನ ಕೊಡ್ತೀವಿ, ಕಾಳಜಿಯನ್ನ ಮಾಡ್ತಾ ಅವಳನ್ನ ಕರ್ಕೊಂಡು ಹೋಗ್ತೀವಿ ಅಂತಂದು ಈ ಪ್ಯಾಲೆಂಕ್ವೈನ್ ಬೇರರ್ಸ್ ಹೇಳ್ತಾ ಇದ್ದಾರೆ. Yes children, here the poem is completed. So I hope that you all have understood this poem. Please by heart this poem, and this is there for the memorization I have written here. So you need to by heart this poem. Okay? So it may come to your exam. So by heart this poem and write about the poetess Sarojini Naidu and write the pre-reading task. Okay? Yes children, we'll meet you in the next class. Okay? And also write the glossary part also. Write the new words. Okay? Take care. We'll meet in the next class. Have a good day.